ಡಿಸೆಂಬರ್ ಅಲ್ಲಿ ಕುರ್ಚಿ ಬದಲಾಗುತ್ತೆ, ನವೆಂಬರ್ ನಲ್ಲಿ ಬದಲಾಗುತ್ತೆ. ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ಪದೇ 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 ಕೇಳಿ ಬರ್ತಾ ಇರುವಂತಹ ವಿಚಾರವೇ. ಇದೀಗ ಶಾಸಕ ಬಸವರಾಜ ಶಿವಗಂಗಾ ಹೇಳಿಕೆಗೆ ಅಗೈನ್ ಏನು ಕುರ್ಚಿ ಬದಲಾವಣೆ ಆಗುತ್ತೆ ಅನ್ನೋ ಹೇಳಿಕೆ ಕೊಟ್ಟರಲ್ಲ, ಅದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬೇಸರವನ್ನು ವ್ಯಕ್ತಪಡಿಸಿದಾರಂತೆ. ಯಾರೊಬ್ರು ಕೂಡ ಹೈಕಮಾಂಡ್ ಮಾತನ್ನ ಒಂದು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಸಿದ್ದರಾಮಯ್ಯ ಬಣ ಒಂದ್ಸಲ, ಡಿ ಕೆ ಶಿವಕುಮಾರ್ ಬಣ ಒಂದ್ಸಲ, ಅಕ್ಟೋಬರ್ ಅಲ್ಲಿ ಬದಲಾವಣೆ ಆಗುತ್ತೆ ಅಂತ ಒಂದು ಬಣ ಹೇಳಿದ್ರೆ, ಇಲ್ಲ 5 ವರ್ಷ ಇವರೇ ಮುಂದುವರಿತಾರೆ ಅಂತ ತಮ್ಮದೇ ಆದಂತಹ ನಿಲುವುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿದ್ದಾರೆ ಅದನ್ನು ಯಾರೂ ಪಾಲನೆ ಮಾಡ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾರು? ರಾಮಲಿಂಗಾರೆಡ್ಡಿ. ಸಿಎಂ ಬದಲಾವಣೆ ಹಾಗೂ ಅಧ್ಯಕ್ಷರ ಬಗ್ಗೆ ಮಾತಾಡಬೇಡಿ ಅಂತ ಪದೇ ಪದೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗೆ ಪದೇ ಪದೇ ಮಾತಾಡೋರ ಬಗ್ಗೆ ಏನು ಹೇಳಬೇಕು ಗೊತ್ತಿಲ್ಲ. ಅವರಿನ್ನೂ ಮೊದಲ ಬಾರಿ ಶಾಸಕರಾಗಿರೋರು. ಶಾಸಕ ಬಸವರಾಜ ಶಿವಗಂಗಾ ಅವರಿಗೆ ಅಂದರೆ ಶಿವಗಂಗಾ ಅವರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ಈ ರೀತಿ ಪಬ್ಲಿಕಲ್ಲಿ ಮಾತಾಡೋಕ್ಕೆ ಹೋಗಬೇಡಿ. ಹೈಕಮಾಂಡ್ ನಾಯಕರು ಯಾರೋ ಒಬ್ಬರನ್ನು ಮಾಡ್ತಾರೆ, ಯಾರನ್ನು ಮಾಡ್ತಾರೆ ಅವರಿಗೆ ಜೈ ಅಂತೀವಿ ಅಷ್ಟೇ ಅನ್ನೋ ಕಿವಿ ಮಾತನ್ನು ಹೇಳೋದ್ರ ಮುಖಾಂತರ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲ ಹಿರಿಯರು, ನಾವೇ ಸುಮ್ಮನೆ ಕೂತಿದ್ವಿ. ಈಗ ಒಂದು ಸಲ ಆಯ್ಕೆ ಆಗಿರುವಂಥವ್ರು, ಅದರಲ್ಲೂ ಹೈಕಮಾಂಡ್ನಿಂದ ಪದೇ 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 ಮಾನಿಟರ್ ಆಗ್ತಾ ಇದೆ, ಹೇಳ್ತಾ ಇದ್ದಾರೆ ಮಾತಾಡಕ್ಕೆ ಹೋಗಬೇಡಿ, ಇದನ್ನು ನಮಗೆ ಬಿಟ್ಬಿಡಿ, ನಾವು ನೋಡ್ಕೊಳ್ತೀವಿ, ರಾಜ್ಯದ ಅಭಿವೃದ್ಧಿ, ರಾಜ್ಯದ ಪಕ್ಷ ಸಂಘಟನೆ ಮಾತ್ರ ನಿಮ್ಮ ಗಮನದಲ್ಲಿರಬೇಕು ಅಂತ ಹೇಳಿದ್ರು ಹೋದಲ್ಲಿ ಬಂದಲ್ಲಿ ಹಾದಿ ಬೀದಿ ರಂಪ ಅನ್ನೋ ರೀತಿಯಲ್ಲಿ ನಾಯಕರುಗಳು ಅಥವಾ ಶಾಸಕರುಗಳು ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಬೇಸರ ವ್ಯಕ್ತಪಡಿಸಿರೋದು ರಾಮಲಿಂಗಾರೆಡ್ಡಿ. ಯಾರು ಕೂಡ ನಮ್ಮ ಪಕ್ಷದವರು ಸಿಎಂ ಬದಲಾವಣೆ ಬಗ್ಗೆ ಅಥವಾ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಯಾರು ಮಾತಾಡೋಕೆ ಹೋಗಬೇಡಿ ಅಂತ ಪದೇ ಪದೇ ಹೇಳಿದ್ದಾರೆ. ಪದೇ ಪದೇ ಹೇಳಿದ್ರು ಕೂಡ ಮಾತಾಡೋ ಅಂಥವ್ರಿಗೆ ನಾವೇನು ಹೇಳೋಕ್ಕಾಗುತ್ತೆ? ಅವರಿನ್ನೂ ಮೊದಲನೇ ಸಲ ಶಾಸಕರಾಗಿರೋದು, ಅವ್ರಿಗೆ ಕಿವಿ ಮಾತು ಹೇಳ್ತೀನಿ, ಆ ಥರ ಎಲ್ಲ ಪಬ್ಲಿಕ್ಕಲ್ಲಿ ಮಾತಾಡೋಕೆ ಹೋಗಬೇಡಿ ಅಂತ ಹೇಳ್ತೀನಿ. ನೀವು ಅವ್ರನ್ನೇ ಕೇಳಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಹೇಳಿದಾರಪ್ಪ?